ಸೊ ರೆಡಿ ಆಗಿರಿ, ಶೂ ಹಾಕ್ಕೊಳಕತ್ತೀರಿ. ಆಯ್ತು, ಇವತ್ತು ಟಿಫಿನ್ ತೊಗೊಂಡು ಹೋಗಕತ್ತಾರ. ಯಾಕೆ ಶೈನು ಬಟನ್ ಹಾಕ್ಕೊಂಡಿಲ್ಲ ಮೇಲ್ಗಡೆ? ಶಕೆನಾ? ಅಶ್ಲಿ ರೆಡಿ? ಆಟೋ ಬಂದಿಲ್ಲ, ಆಟೋಗೋಸ್ಕರ ವೇಟ್ ಮಾಡಕತ್ತೀವಿ. ಏನೋ ಏನಂತ? ಯಾಕೆ ಹೊಸ ಬ್ಯಾಗ್ ತೊಗೊಂಡಿದ್ದಿ ಮತ್ತೆ ಯಾಕೆ ಯೂಸ್ ಮಾಡ್ತಾ ಇಲ್ಲ? ಈಗ ಬುಕ್ಸ್ ಇಲ್ಲ, ಖಾಲಿ RMB ಆದ. ಸುಮ್ಮನೆ ಹೊಸ ಬ್ಯಾಗ್ ಒಯ್ದು ಏನು ಮಾಡಲಿ ಅಂತ. ಹೌದಾ? ಓಕೆ ಓಕೆ. ನೋಡಮ್ಮ ಹೆಂಗೆ ಇಟ್ಕೊಂಡಿದ್ದು ನೀನು ಲಂಚ್ ಬಾಗ್ ತೋರಿಸು. ಏನು ಕಟ್ಟ್ಯಾರ ನಿಮ್ಮ ಮಮ್ಮಿ ಲಂಚ್? ಎಗ್ ಬುರ್ಜಿ. ಎಸ್. ಇಲ್ಲಿ ಏನಾನ ಸ್ಪೂನು ಏನಾನ ಇಡಕ್ಕೆ ಬರ್ತದೆ. ಹೌದಾ? ಸೊ ಇದು ಚಪಾತಿ ಇಟ್ಟಿದ್ದೀನಿ, ಇದರ ಒಳಗಡೆ ಎಗ್ ಬುರ್ಜಿ ಇಟ್ಟಿದ್ದೀನಿ ನೋಡಿ. ಅದು ವಾಟರ್ ಬಾಟಲ್ ಇದು ನಮ್ಮದು ಫ್ರಿಜ್ಜಾಗಿ ಇಟ್ಟಿರಿ. ಓಕೆ, ತುಂಬಿಸ್ಕೊಂಡು ಎಲ್ಲಿ ಇಟ್ಟಿದೆ ಅಂತ ನಾನು ಅದೇ ಆಗತ್ತೀನಿ. ಎಷ್ಟು ಶಾನೆ ಅದಾಳೆ ನೋಡ್ರಿ ನನ್ನ ಮಗಳು. ವಾಟರ್ ಬಾಟ್ಲು ತುಂಬಿಸಿ ಫ್ರಿಜ್ನಾಗ ಇಟ್ಕೊಂಡ. ಹೌದಾ? ಮತ್ತು ಸೆಕೆಂಡ್ ಡೇ ಆಫ್ ಸ್ಕೂಲ್. ನಿನ್ನೆ ಏನೋ ಲಂಚ್ ಕಟ್ಟಿರಲಿಲ್ಲ, ಇವತ್ತು ಚಪಾತಿ ಮತ್ತು ಎಗ್ ಬುರ್ಜಿನ ಕಟ್ಟಿದ್ದೀವಿ. ಇವತ್ತು 4 o'clock ಹಾಗೆ ಬರ್ತಾರೆ. ಆಟೋ ಮಾಡಿದ್ದೀವಿ, ಆಟೋನೇ ಪಿಕಪ್ ಡ್ರಾಪ್ ಮಾಡುತ್ತೆ ಮಕ್ಕಳನ್ನ. ನೋಡ್ರಿ ಇವಾಗ ವಾಟರ್ ಬಾಟಲ್ ಆಯ್ತು, ಬ್ಯಾಗ್ ಒಳಗಡೆ ಇಟ್ಕೊ. ಮತ್ತೆ ಯಾಕೆ ಮೊಬೈಲ್? ಸ್ಕೂಲಿಗೆ ಹೋಗೋ ಟೈಮಿಗೆ ಸಹ ಮೊಬೈಲ್ ಯಾಕೆ ಯೂಸ್ ಮಾಡೋದು? ಹೌದಾ? ಆಟೋದವ್ರಿಗೆ ಫೋನ್ ಮಾಡ್ತಾಯಿದ್ದೀವಿ. ಟೈಮ್ ಆಯ್ತು ಆಲ್ರೆಡಿ, ಇನ್ನೂ ಬಂದಿಲ್ಲ. ಸೊ ಅಷ್ಟು ವೆಯ್ಟ್ ಮಾಡಕತ್ತಾಳ. ಮತ್ತೆ ಲೇಟ್ ಆಯ್ತು ಅಂದ್ರೆ ಇವತ್ತು ನಮ್ಮದು ಇವಾಗ ಅಸೆಂಬ್ಲಿ ನಿಂದು ಇತ್ತು. ಏನೈತಿ? ಅಸೆಂಬ್ಲಿ ಆಯ್ತಾ? ಸೊ ಆಟೋ ಬಂತು, ಬೇಗ ಬಾರೋ. ಇಲ್ಲಿ ನೋಡ್ರಿ, ಇವನು ನಿನ್ನೆ ಟೈಮ್ ಇತ್ತು, ಹೋಮ್ವರ್ಕ್ ಮಾಡಿಲ್ಲ. ಸ್ಕೂಲಿಗೆ ಕರೆಕ್ಟ್ ಟೈಮ್ ಹೋಗೋ ಟೈಮಿಗೆ ಹೋಮ್ವರ್ಕ್ ಮಾಡ್ಕೊಂಡು ಕುಂತಾನೆ. ಬಾ ಬೇಗ ಬಾ, ಆಟೋದವ್ರು ಬಂದಿದ್ದಾರೆ. ಬಾಯ್ ಮಾಡ. ಸರಿ ಸರಿ ಸರಿ. ಯಾಕೆ? ಚಲೋ ಬಾಯ್ ಬಾಯ್. ಗುಡ್ ಮಾರ್ನಿಂಗ್. ಹಾಯ್. ನೀ ಯಾಕೆ ಸ್ಕೂಲಿಗೆ ಹೋಗಿಲ್ಲ? ಬರ್ತ್ಡೇ ಆಗಲಿ. ಯಾರ್ದು? ಹೌದಾ? ವಿಶ್ ಯು ಹ್ಯಾಪಿ ಬರ್ತ್ಡೇ. ಅಲ್ಲ, ಜೂನ್ 7. ಮತ್ತೆ ಅವಾಗಿದ್ದ ಇವಾಗ ಯಾಕೆ ಸ್ಕೂಲಿಗೆ ಹೋಗಿಲ್ಲ? ಮಮ್ಮಿ ಬ್ಯಾಡ. ಹೌದಾ? ಓಕೆ ಓಕೆ. ಅಂದ್ರೂ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಎಲ್ಲ ತೊಗೊಂಡ್ಯಾ? ಯೂನಿಫಾರ್ಮು, ಬುಕ್ಸ್ ಗಿಕ್ಸ್ ಎಲ್ಲ ತಗೋಬೇಕಾ? ಓಕೆ ಡನ್. ತಮ್ಮ ಏನು ಮಾಡ್ತಾ? ತಮ್ಮ ಆಡತ್ತೆ. ಹೌದಾ? ಸರಿ. ಸೊ ನ್ಯೂಸ್ ಪೇಪರ್ ಬಂದಿದೆ, ಬಟ್ ರೆಗ್ಯುಲರಾಗಿ ನಾನು ಓದಲ್ಲ. ಡಿಪೆಂಡ್ ಆನ್ ಮೂಡ್. ಇಷ್ಟ ಇದ್ದರೆ ಓದ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಬೀಜ ಹಾಕಿ ನೆಟ್ಟಿರೋವಂಥ ಗಿಡ. ನಾವು ತಿಂದು ಹಣ್ಣು ಏನಿರುತ್ತೆ ಆ ಹಣ್ಣನ್ನು ತಿಂದು ಮಣ್ಣಲ್ಲಿ ಮುಚ್ಚಿಟ್ಟಾಗ ಬಂದಿರೋಂತಹ ಒಂದು ಸಸಿ ಇದು. ಇದು ಯಾವ ಗಿಡ ನಿಮಗೆ ಗೊತ್ತಿದ್ರೆ ಹೇಳ್ರಿ ನೋಡೋಣ ಅಂತ. ಸೊ ಗೊತ್ತಾಗುತ್ತಲ್ಲ ಎಲ್ಲರಿಗೂ. ಇದು ಯಾವ ಗಿಡ ಇರ್ಬೋದು ಹೇಳ್ರಿ, ಕಮೆಂಟ್ ಮಾಡಿರಿ. ಸೊ ಮೊನ್ನೆ ರೀಸೆಂಟಾಗಿ ಊರಿಂದ ತೊಗೊಂಡು ಬಂದಿದ್ರು. ಇದು ಬಾಡೋಗ್ಬಿಟ್ಟೈತಿ ಮಲ್ಲಿಗೆ ಹೂವು, ದುಂಡು ಮಲ್ಲಿಗೆ ಹೂವು ಗಿಡ ನೋಡಿ. ಬೆಳಗ್ಗೆನೆ ನಮ್ಮ ಪಕ್ಷಿ. ಇವಾಗ ಅವ್ರನ್ನ ಸ್ಕೂಲಿಗೆ ಕಳಿಸಿದ್ದೀನಿ. ಮತ್ತು ಮಿಕ್ಕಿದ ಬೇರೆ ಏನು ಕೆಲಸ ಇದೆ ಅದು ಮಾಡ್ಕೊಳ್ಳೋಣ. ಇದು ಊರಿಂದ ತೋರಿಸ್ತೀನಿ. ಇವತ್ತು ನಾನು ಏನೇನು ಅಡುಗೆ ಮಾಡಿದ್ದೇನೆ ಅಂತ ತೋರಿಸ್ತೀನಿ. ಅವರಿಕಾಳು ಬೆಳಗ್ಗೆ ಮಕ್ಕಳಿಗೆ ಟಿಫಿನ್ಗೋಸ್ಕರ ಎಗ್ ಬುರ್ಜಿ ಮಾಡಿದೆ. ಮತ್ತು ಮೆಂತೆ ಬೇಳೆ. ಇಲ್ಲಿ ದೋಸೆಗೆ ನೆನೆ ಹಾಕಿದ್ದೀನಿ ನೋಡಿ. ನಾಳೆ ದೋಸೆ ಬರುತ್ತೆ ಅಂತೇಳಿ ದೋಸೆಗೆ ನೆನೆ ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಹಾಲಿದೆ, ಮಿಕ್ಕಿದೆಲ್ಲ ಅಲ್ಲೆಲ್ಲ ಇಟ್ಟಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ಕೋಬೇಕಿದೆಲ್ಲ, ಇನ್ನೂ ಕ್ಲೀನ್ ಮಾಡ್ಕೊಂಡಿಲ್ಲ. ಇದು ಸಾರಿದೆ. ಸೊ ಬೆಳಿಗ್ಗೆನೇ ಮಾಡಿರುತ್ತೆ ಚಿತ್ರಾನ್ನ. ಮಧ್ಯಾಹ್ನ ಡ್ಯೂಟಿ ಇರೋದ್ರಿಂದ ಇಷ್ಟು ಮಾಡಿ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಮತ್ತು ವಾಸವಾಗಿದ್ದವರು ಊಟ ಮಾಡ್ತಾರೆ, ಬೇಕಂದರೆ ರೈಸ್ ಸ್ವಲ್ಪ ಮತ್ತೆ ಮಾಡ್ಕೊತಾರೆ ಅಷ್ಟೇ. ಊಟ ಮಾಡ್ತಾ ಇದ್ದೀನಿ, ಬರ್ರಿ ಎಲ್ಲ ಊಟ ಮಾಡೋಣ. ನೋಡ್ರಿ ನಮ್ಮನೆ ಊಟ. ಸೊ ನಾನು ಮಧ್ಯಾಹ್ನ ಡ್ಯೂಟಿಗೆ ಹೋಗಿ ಹಂಗೆ ಬರೋ ಟೈಮಲ್ಲಿ ಸ್ವಲ್ಪ
ತರಕಾರಿ ಬೇಕಾಗಿತ್ತು. ನಮ್ಮ ಮನೆ ಹತ್ರನೇ ಇರೋವಂತಹ ಕಮ್ಮಿ ಮಾರ್ಕೆಟ್ಗೆ ಹೋಗಿ ನಾನು ವೆಜಿಟೇಬಲ್ಸ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಡ್ಯೂಟಿ ಮುಗಿಸ್ಕೊಂಡು ತರಕಾರಿ ತೊಗೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆ ಹತ್ರನೇ ಇರೋದ್ರಿಂದ ಡ್ಯೂಟಿ ಮುಗಿಸ್ಕೊಂಡು ಆರಾಮ್ಸರಿ ಅಲ್ಲಿ ಹೋಗ್ತಾ ಇರೋರು ನಾನು ಬ್ಲಾಗ್ ಮಾಡೋದನ್ನು ಅಥವಾ ನೋಡ್ಬಿಟ್ಟು ತಿರುಗಿ ನಾಚಿಕೆ ಆಗೋಯ್ತು ನನಗೆ ಅಂದರು. ಸೊ ನೋಡಿ ತರಕಾರಿ ಎಲ್ಲ ತೊಗೊಂಡು ಮನೆಗೆ ಬಂದಿದ್ದೀನಿ. ಹೋಗಿ ಫ್ರೆಶ್ ಹಾಕಿ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾಕೇನಾಯ್ತು ತವ ತರಕಾರಿ ತವ ಎಲ್ಲ ಲಾಸ್ಟ್ಲಿ ಆಂಟಿ ಕೆಂಡೆ ಅಲ್ಲ ಸ್ಕೂಲಿಗೆ ಹೋಗಿದ್ದಿ, ಏನು ಅನಿಸಿತು ಏನಿಲ್ಲ ಹೇಳ. ಏನು ಬರ್ಸಿದ್ರು ಏನಿಲ್ಲ. ಏನೋ ಇವಾಗೆ ಸಿಲೆಬಸ್ ಸ್ಟಾರ್ಟ್ ಮಾಡ್ಯಾರ. ನೀವು ಸ್ಕೂಲಿಗೆ ಈ ಕಡೆ ನೋಡು, ನೀನು ಸ್ಕೂಲಿಗೆ ಹೋಗ್ತಿದ್ದಲ್ಲ, ಓದಿ ಏನಾಗ್ಬೇಕಂತ ಆಸೆ ನಿಂಗೆ? ಮತ್ತೆ ಹೇಳು ಮತ್ತೆ. ಅಷ್ಟೇ ನೀ ಬಾಯ್ಲಿ ಅಷ್ಟೇ. ನೀ ಓದಿ ದೊಡ್ಡಕ್ಕಾಗಿ ಸ್ಕೂಲಿಗಂತೂ ಹೋಗ್ತೀವಿ, ಓದಿ ದೊಡ್ಡಕ್ಕಾಗಿ ಏನಾಗ್ಬೇಕಂತ ಮಾಡಿದ್ವಿ? ಸ್ಪೋರ್ಟ್ಸ್ ಪ್ಲೇಯರ್. ಏನ ಸ್ಪೋರ್ಟ್ಸ್ ಪ್ಲೇಯರ್ ಅಂದ್ರೆ ಮತ್ತೆ ಅಷ್ಟೇ. ಕ್ರಿಕೆಟರ್ ಆಗ್ತೀನಿ. ಅದು ಟಿ ವಿ ಸೌಂಡ್ ಕಮೆಂಟ್ ಫಸ್ಟ್. ಕ್ರಿಕೆಟರ ಇಲ್ಲಾಂದ್ರೆ ಡಾಕ್ಟ್ರಾ? ಆಸ್ಟ್ರೋನಾಟ್. ಆಯ್ತು, ಸ್ವಲ್ಪ ಓದ್ಕೊಂಡು ಕೊಡ್ರಿ. ನೀ ಒಂದು ಮೊಬೈಲ್ ಹಿಡ್ಕೊಂಡು ಕೊಡ್ರಿ, ಇವೊಬ್ಬ ರಿಮೋಟ್ ಇಟ್ಕೊಂಡು ಕೊಡ್ತಾನ. ಟಿ ವಿ ರಿಮೋಟ್ ಇದ್ರೆ ಸಾಕಿವ್ರಿಬ್ಬರಿಗೆ. ತೆಗೀರಿ. ಹಿಟ್ಟು ರುಬ್ಬಿಕೊಳ್ಳುತ್ತಾ ಇದ್ದೇವೆ. ಸೊ ನಾಳೆ ಬ್ರೇಕ್ಫಾಸ್ಟ್ಗೆ ದೋಸೆ ಮತ್ತು ಆಲೂಗಡ್ಡೆ. ನಾವು ಬೆಂಗಳೂರಿಗೆ ಹೋಗಕತ್ತೀವಿ. ಸೊ ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಲೂ ಮತ್ತು ದೋಸೆ ಮಾಡೋಣ ಅಂತೇಳಿ ಪ್ಲ್ಯಾನಿಂಗ್ ಇದೆ. ಆಮೇಲೆ ಅವರು ಡಬ್ಬಿಗೆ ಅದೇ ಬೇಕಂದರೆ ಅದೇ ಕಟ್ಟೋಣ, ಇಲ್ಲ ಅಂತಂದರೆ ಬೇರೆ ಏನಾದರೂ ಬೇಕಂದರೆ ಬೇರೆ ಕಟ್ಟೋಣ. ಇರಲ್ಲ ಆಲೂ ದೋಸೆನೇ ಇರಲ್ಲ ಅಥವಾ ಬೇರೆ ಬೇಕಾ? ಏನು ರೈಸ್ ಐಟಮ್ ಬೇಕಾ? ಸೊ ಆಯ್ತು, ಅವ್ರಿಗೆ ರೈಸ್ ಐಟಮ್ ಬೇಕಂತ ಪುಳಿಯೋಗರೆ ಏನಾದರೂ ಮಾಡಿಬಿಟ್ಟು ಡಬ್ಬಿ ಕಟ್ಟೋದು ಅಷ್ಟೇ. ನಮ್ಮ ಶೈನ ಡೈರಿ ಬರೀತಾ ಇದ್ದಾನೆ. ಏನು ಬರೆಯಕತ್ತಿಕಂದ? ಯಾವಾಗಿಂದ ಹ್ಯಾಬಿಟ್, ಯಾವಾಗಿಂದ ರೂಢಿ ಮಾಡ್ಕೊಂಡು ಡೈರಿ ಬರೆಯೋದು? ಡೈರಿ ತೋರಿಸು. ಅಲ್ಲ ಹೊರಗಡೆಯಿಂದ ತೋರಿಸಲ್ಲ, ನೀನು ಡೈರಿ ತೋರಿಸಿ. ಹಿಂಗೆ ಹುಡುಗೋ ಟೈಪಿಂದ ನೀನ ಕೊಟ್ಟಿದ್ದಿ. ಹೆಂಗದ ತೋರಿಸು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಡೈರಿ. ಎಷ್ಟು ಪೇಜ್ ಬರ್ದಿ ತೋರಿಸು ನೋಡು. ತೋರಿಸ್ಬೇಡ ಸುಮ್ಮನೆ. 1 2 3 ಪೇಜಸ್ ಆಗೈತಾ? ಈಗ ಜಲ್ದಿ ತೋರಿಸ್ತೀನಿ. 1 2 3. ಆಯ್ತಾಯ್ತು. ನನಗಂತೂ ಡೈರಿ ಬರೆಯೋ ಅಭ್ಯಾಸ ಇಲ್ಲ, ಲೆಕ್ಕ ಬರೆಯೋ ಅಭ್ಯಾಸ ಇದೆ ಅಷ್ಟೇ. ಎಷ್ಟು ಖರ್ಚು ಮಾಡಿದ್ದೀನಿ ಎಷ್ಟಿಲ್ಲ ಅಂತ ಹೇಳ್ಬಿಟ್ಟು ಬರೀತೀನಿ. ಅವನು ಬರೀತಾನೆ, ಬರೀಲಿ ಬಿಡಿ. ಏನು ಅನಿಸುತ್ತೋ ಅದು ಮಾಡಲಿ, ಅದು ಅವನಿಗೆಲ್ಲ ಸಪೋರ್ಟ್ ಮಾಡೋಣ ಅಂತ, ಮಕ್ಕಳಿಗೆಲ್ಲ ಸಪೋರ್ಟ್ ಮಾಡೋಣ. ಸೊ ಊಟ ಎಲ್ಲ ಮಾಡಿದ್ದಾನೆ. ಈಗ ಅವನು ಮಲ್ಕೋಬೇಕು. ಮಲ್ಕೊಳ್ಳೋಕ್ಕಿಂತ ಮುಂಚೆ ಅವನದು ಡೇ ಏನಿದೆ ಅದನ್ನು ಡೈರಿಯಲ್ಲೆಲ್ಲ ಬರೆದು ಮಲ್ಕೊತಾನೆ. ಅವನದು ಇವಾಗ ರೀಸೆಂಟಾಗಿ ಆ್ಯಡ್ ಆಗಿರೋ ಅಂತಹ ಒಂದು ಹಾಬಿ ಅದು. ಸೊ ವಾಟ್ ನಾನು ಅಂತೀನಿ ಹಂಗೆ. ನೋಡ್ರಿ ನನ್ನ ಮಗ ನನಗೆ ಲೆಕ್ಚರ್ ಕೊಡ್ತಾನ, ದೊಡ್ಡವನಾಗ್ಬಿಟ್ಟಾನ ಇವಾಗ. ಮಾಡಬೇಕು ಏನೋ. ಇತ್ತೀಚೆಗಂತೂ ಸ್ಕಿನ್ ತುಂಬ ಸಿಕ್ಕಾಪಟ್ಟೆ ಹಾಳಾಗ್ತಾ ಇದೆ. ನೋಡ್ಕೋಬೇಕು, ಸ್ಕಿನ್ ಬಗ್ಗೆನೂ ಸ್ವಲ್ಪ ಕೇರ್ ತೊಗೊಳ್ಬೇಕು. ನೋಡೋಣ, ಎಲ್ಲನೂ ಒಂದು ಆಗ್ತಾ ಇದೆ. ಸೊ ಇವಾಗ ಕಂಟಿನ್ಯೂ ಆಗಿ 3-4 ಡೇಸ್ ಆಯಿತು ವ್ಲಾಗ್ನ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನು ಮುಂದೆ ಸಹ ನಮ್ಮ ಒಂದು ಫ್ಯಾಮಿಲಿಯ ರೊಟೀನ್ ಏನಿದೆ ಆ ಒಂದು ವ್ಲಾಗ್ನ ನಿಮ್ಮೆಲ್ಲರ ಜೊತೆ, ನನ್ನ ಸಬ್ಸ್ಕ್ರೈಬರ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸೊ ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ನಮ್ಮ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀವಿ. ಇನ್ನೊಂದು ವ್ಲಾಗ್ ಮುಖಾಂತರ ನಾಳೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಇದೇ ಥರ ಪ್ರೀತಿ ತೋರಿಸ್ತಾ ಇರಿ ಅಂತ ಹೇಳ್ತಾ ಬಾಯ್, ಲವ್ ಯು ಆಲ್.